ಹೊರಗಡೆ ಹೋಗ್ತೀವಿ ಅಂತ ಹೋದ್ರಿ, ರಾತ್ರಿನೇ ವಾಪಸ್ ಬಂದ್ರಿ. ಹಾಸಿಗೆ, ಹೊದಿಕೆ, ದಿಂಬು, ಆ ಸೊಳ್ಳೆ ಪರ್ದೆ ಎಲ್ಲ ಹಾಕಿ ಅಂತಃಪುರದಲ್ಲಿ ಯುರಾನಿಕ್ ಸೌಕರ್ಯಗಳನ್ನ ಮಾಡ್ಕೊಟ್ಟ ಹಾಗೆ ಮಾಡಿ ಹೋದ್ರಿ. ಇಬ್ರು ಸೇವಕಿಯರನ್ನಿಟ್ಟು ಬೀಸಣಿಗೆ ಕೂಡ ಕೊಡ್ಬೇಕಿತ್ತು. ಯುವರಾಣಿ ಅವರು ಇನ್ನಷ್ಟು ಸೌಕರ್ಯ ಅನುಭವಿಸ್ತಿದ್ರು. ನಾವು ಫಂಕ್ಷನ್ ಇಂದ ಬಂದಿದೆ ಇವಾಗಮ್ಮ. ಮಾತ್ ಒಂದೇ ತರ ಆಡಿ. ನನ್ ಮಗನ್ಗೆ ಯಾವತ್ತಾದ್ರೂ ಹಿಂಗ್ ಮಾಡಿದೀರಾ? ನಿಮ್ ಕೆಟ್ಟ ಬುದ್ಧಿಗಳನ್ನ ತೋರ್ಸಿದ್ರಲ್ಲ. ಲೇ ಬಾರೋ, ನೀನ್ ಸ್ಕೂಲಿಗೆ ಹೊರಡುವಂತೆ. ನಾವೇನು ಕೇಳ್ತೀವೋ ಅದಕ್ಕೆ ಮಾತ್ರ ಸಮಾಧಾನದ ಉತ್ತರ ಕೊಡಲ್ಲ. ನಮ್ಗೇನು ಒಳ್ಳೆ ಸೊಸೆ ಸಿಕ್ಕಿದಾಳ. ಅಕ್ಷಯ, ಅಕ್ಷಯ, ಅಕ್ಷಯ ಎದ್ದೇಳಮ್ಮ. ಥ್ಯಾಂಕ್ಸ್ ತಾತ. ಥ್ಯಾಂಕ್ಸ್ ಅಮ್ಮಮ್ಮ. ಯಾಕಮ್ಮ? ನಾನು ನಿದ್ದೆ ಮಾಡ್ಬೇಕಾದ್ರೆ ನನ್ಗೋಸ್ಕರ ಹಾಸಿಗೆ, ದಿಂಬು, ಸೊಳ್ಳೆ ಪರ್ದೆ ಏರ್ಪಾಡು ಮಾಡಿದ್ದಕ್ಕೆ. ಇಷ್ಟಕ್ಕೂ ರಾತ್ರಿ ಏನಾಯ್ತು? ಒಳಗಡೆ ಏನ್ ನಡೀತು? ಕಾವೇರಿ ಆಂಟಿಯಿಂದ ಹೊರಗಡೆ ಬರ್ಬೇಕಾಗಿ ಬಂತು. ಮನೆಗ್ ಸೇರಿ ಹಂದಿ ತರ ತಿಂತಿರೋ ಸಾಲ್ದೇನೆ ಫ್ಯಾನ್ ಹಾಕೊಂಡ್ ಬೇರೆ ಮಲ್ಕೊಂಡಿದ್ದಾರೆ. ಕರೆಂಟ್ ಬಿಲ್ ಕಟ್ಟೋಕಾಗ್ದೆ ಸಾಯ್ತಿದೀವಿ. ಈ ವಿಷಯನ ಮತ್ತೆ ಆಂಟಿ ಹತ್ರ ಕೇಳ್ಬೇಡಿ. ನನ್ಗೆ ನಿದ್ರೆ ಬರಲಿಲ್ಲ, ಅದಕ್ಕೆ ಕಾಲ ಕಳಿಯೋದಕ್ಕೋಸ್ಕರ ಅಮ್ಮನವ್ರ ಚಿತ್ರ ಬಿಡಿಸಿ ಮಲ್ಕೊಂಡೆ. ಆ ಕಡೆ ನೋಡಿ ಎಷ್ಟು ಚೆನ್ನಾಗಿದ್ಯೋ. ನಾನು ನಿದ್ರೆಗೆ ಜಾರಿದ್ಮೇಲೆ ನೀವು ಬಂದು ನನಗೋಸ್ಕರ ಈ ಏರ್ಪಾಡು ಮಾಡಿದ್ದೀರಾ ಅಂತ ಆಯ್ತು. ಥ್ಯಾಂಕ್ ಯು ತಾತ. ಥ್ಯಾಂಕ್ ಯು ಅಮ್ಮಮ್ಮ. ಸೊಸೆ ನಮ್ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಇಷ್ಟಕ್ಕೂ ಅಕ್ಷಯ ನಾವೇ ಇದನ್ನ ಏರ್ಪಾಡು ಮಾಡಿದ್ದೀವಿ ಅಂತಿದ್ದಾಳೆ. ಮತ್ತೆ ಇದೆಲ್ಲ ಹೇಗಾಯ್ತು? ಏನು ಈ ಮಹಿಮೆ? ಆ ಅಮ್ಮನವ್ರ ಮಹಿಮೆ ರೀ. ಅಕ್ಷಯ ಮಾಮೂಲಿ ಹುಡುಗಿ ಅಲ್ಲ ರೀ. ಅಮ್ಮನವ್ರ ಆಶೀರ್ವಾದ ಇರೋಂಥವಳು. ಅವಳು ಹುಟ್ಟಿನ ವಿವರಗಳನ್ನ ಹೇಗಾದರೂ ತಿಳ್ಕೋಬೇಕು ರೀ. ಹಾಂ, ಖಂಡಿತವಾಗ್ಲೂ ಅಕ್ಷಯ ಯಾವುದೋ ದೊಡ್ಡ ಮನೆಗೆ ಸೇರಿದ ಹುಡುಗಿನೇ ಆಗಿರ್ತಾಳೆ. ಇದ್ರಲ್ಲಿ ಅನುಮಾನನೇ ಇಲ್ಲ. ಯಾವ ರೀತಿನಾದ್ರೂ ಆ ಗ್ರಂಥಗಳಿಂದ ಅಕ್ಷಯ ಯಾರು ಅಂತ ತಿಳ್ಕೊಳ್ಳಿ. ಅಕ್ಷಯನ್ ಭವಿಷ್ಯ ಏನು ಅಂತ ನೋಡಿ. ಶಾಂತ, ನನ್ನ ಜೊತೆ ಬಾ.
ಶಾಂತ, ಏನ್ರಿ? ಹೋಗಿ ಕುಂಕುಮದ ನೀರು ತಗೊಂಬಾ. ಯಾಕ್ರಿ? ಹೇಳ್ತೀನಿ, ತಗೊಂಬಾ. ಸರಿ ರೀ. ಹಾ. ತಗೊಳ್ರಿ. 2 ಬಿಳಿ ಕಾಗ್ದಾನ್ ತಗೊಂಬಾ. ಸರಿ ರೀ. ತಗೊಳ್ಳಿ. ಹಿಡ್ಕೋ ಶಾಂತ. ಏನ್ ಮಾಡ್ತಾರೆ ಇವರು? ಸರಿ, ಹೊರಗಡೆ ಹೋಗಿ ಆಡ್ಕೋ. ಅಕ್ಷಯ, ಏನ್ ತಾತ? ಇದರಲ್ಲಿ 2 ಕೈಯನ್ನ ಅದ್ದಿ ಇದ್ರ ಮೇಲೆ ಕೈ ಮುದ್ರೆನ ಒತ್ತಮ್ಮ. ಯಾಕ್ ತಾತ? ಹೇಳ್ತೀನಿ, ಹಾಕಮ್ಮ. ಸರಿ ತಾತ. ಅಕ್ಷಯ, ಎಲ್ಲ ಗ್ರಹಗಳು ಅನುಕೂಲಿಸಿದ್ರೆ ಸ್ವಲ್ಪ ಹೊತ್ತಲ್ಲಿ ಯಾವುದಾದ್ರೂ ಶುಭವಾರ್ತೆನ ಕೇಳ್ತೀಯಮ್ಮ. ತಾತ ಏನ್ ಮಾಡಕ್ ಹೊರಟಿದಾರೋ ಏನೋ? ಅಮ್ಮ, ಅಕ್ಷಯ ಹುಟ್ಟಿದ ವಿವರದ ಬಗ್ಗೆ, ಅಕ್ಷಯಾಗೆ ಸಂಬಂಧಿಸಿರೋ ಕುಟುಂಬದ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ನಾನು ಯಾವತ್ತೋ ಪಕ್ಕಕ್ಕಿಟ್ಟ ವಿದ್ಯೆನ ಈ ದಿನ ಮತ್ತೆ ಉಪಯೋಗಿಸ್ತಾ ಇದ್ದೀನಿ. ಆ ಮಗುಗೆ ನಾವೇನೇ ಕೊಟ್ಟರು ತಂದೆ ತಾಯಿ ಪ್ರೀತಿನ ತೋರ್ಸೋಕ್ಕಾಗ್ತಾ ಇಲ್ಲ. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರನೇ ನನ್ನ ಈ ಪ್ರಯತ್ನ ನಮ್ಮ. ಏನಾಯ್ತ್ರಿ? ಎಷ್ಟೇ ಪ್ರಯತ್ನ ಮಾಡಿದ್ರೂ ಅಕ್ಷಯ ನಮ್ಗೆ ಎಲ್ಲಿ ಸಿಕ್ಕಿದ್ಲೋ ಆ ಜಾಗ ಮಾತ್ರನೇ ಕಾಣಿಸ್ತಾ ಇದೆ. ಮಿಕ್ಕಿದ ವಿಷಯ ಗೊತ್ತಾಗ್ತಾ ಇಲ್ಲ. ಯಾವ ದಿಕ್ಕಿನಿಂದ ಬಂದಿದ್ದಾಳೋ ಆ ದಾರಿ ತಿಳಿತಾ ಇಲ್ಲ. ಯಾವ ವ್ಯಕ್ತಿಯಿಂದ ದೇವಸ್ಥಾನಕ್ಕೆ ಬಂದ್ಲೋ ಆ ವ್ಯಕ್ತಿ ಕೂಡ ಗೊತ್ತಾಗ್ತಾ ಇಲ್ಲ. ಅವಳ ಕುಟುಂಬದ ಬಗ್ಗೆ ಆಗಲಿ, ಅವಳ ವಂಶವೃಕ್ಷದ ಬಗ್ಗೆ ಆಗಲಿ ಚಿಕ್ಕ ಸುಳಿವು ಕೂಡ ಸಿಗ್ತಾ ಇಲ್ಲ. ಖಂಡಿತವಾಗ್ಲೂ ಅಕ್ಷಯ ಹುಟ್ಟಿದ ತಾರೀಕು, ನಕ್ಷತ್ರ ಇರಲೇಬೇಕು ಶಾಂತ.
ಕೈ ರೇಖೆಗಳು ಅವಳು ಹಣೆ ಬರನ ಹೇಳುತ್ತೇನೋ ಅಂತ ಆಸೆ ಪಟ್ಟೆ ರೀ. ಹೀಗಾಗುತ್ತೆ ಅನ್ಕೊಂಡಿರ್ಲಿಲ್ಲ. ಒಂದು ಮಾತ್ರ ನಿಜ, ಅಕ್ಷಯ ಕಾರಣ ಜನ್ಮದವಳು. ಯಾವತ್ತೋ ಯಾರ್ದಾರು ಮುಖಾಂತರ ಅಕ್ಷಯ ಬಗ್ಗೆ ನಿಜ ಗೊತ್ತಾಗತ್ತೆ. ಏನಂದ? ಇವತ್ತು ಲಂಚಿಗೆ ಏನು ತಂದಿದ್ಯೋ? ನಮ್ಮ ಅಮ್ಮ ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ. ನೀನೇನು ತಂದಿದ್ಯೋ? ನನ್ನ ಲಂಚ್ ಬಾಕ್ಸ್ ಅಕ್ಷಯ ತರ್ತಾಳೆ. ಏಯ್, ನಿನ್ಗೆ ಯಾವಾಗ್ಲೂ ತಿನ್ನೋದೇ ಚಿಂತೆನಾ? ನಿನ್ಗೇನೋ ದೊಡ್ಡದಾಗ ಓದೋ ಚಿಂತೆ ಇದ್ದಾಗೆ. ಹೊಡೆದೆ ಅಂದ್ರೆ ಆಚೆ ಬೀಳ್ತೀಯ. ನಾನು ಹೊಡೆದ್ರೆ ಮಂಗಳೂರಲ್ಲಿ ಹೋಗಿ ಬೀಳ್ತೀಯ. ಸೈಲೆನ್ಸ್ ಸೈಲೆನ್ಸ್. ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಇವತ್ತು ನಿಮ್ಮೆಲ್ರಿಗೂ ಕೆಲವು ಜನರಲ್ ನಾಲೆಡ್ಜ್ ಕ್ವಶನ್ ಕೇಳ್ತೀನಿ. ಯಾರು ಜಾಸ್ತಿ ಆನ್ಸರ್ಸ್ ಎಲ್ಲ ಕೊಡ್ತೀರೋ ಅವರಿಗೆ ಚಾಕ್ಲೇಟ್ ಕೊಡ್ತೀನಿ. ಹಾಗಾದ್ರೆ ನಾನು ಹೇಳ್ತೀನಿ ಟೀಚರ್. ಮೊದಲು ಶೌರ್ಯ ಭರತ್ತಿಂದ ಸ್ಟಾರ್ಟ್ ಮಾಡ್ತೀನಿ. ಶೌರ್ಯ, ಸ್ಟ್ಯಾಂಡ್ ಅಪ್. ಇವ್ರಿಗೇನ್ ಕೆಲ್ಸ ಇಲ್ಲ, ಯಾವಾಗ್ಲೂ ನನ್ನೇ ಕೇಳ್ತಾರೆ. ಇಂಡಿಯಾ ಗೇಟ್ನ ಯಾವ ನಗರದಲ್ಲಿ ನಿರ್ಮಿಸಲಾಗಿದೆ? ಹೇಳು ಶೌರ್ಯ. ಅದು ಅದು ನ್ಯೂ ಡೆಲ್ಲಿ. ನೀ ಕೂತ್ಕೋ. ಭರತ್, ನೀ ಹೇಳು. ಮಹಾಭಾರತಕ್ಕಿರೋ ಮತ್ತೊಂದು ಹೆಸರೇನು? ಜಯ ಸಂಹಿತ. ಕೂತ್ಕೋ. ನಂದ, ನೀ ಹೇಳು. ರಾಮಚರಿತಮಾನಸ ಬರೆದಿದ್ಯಾರು? ತುಳಸಿದಾಸ್. ಕೂತ್ಕೋ. ಯಾರಲ್ಲಿ? ಒಳಗಡೆ ಬನ್ನಿ. ನೀನು ಪಕ್ಕದ ಕ್ಲಾಸ್ ಸ್ಟೂಡೆಂಟಾ? ಇಲ್ಲ ಟೀಚರ್, ಅಷ್ಟಕ್ಕೂ ನಾನು ಇಲ್ಲಿವರೆಗೂ ಸ್ಕೂಲ್ಗೆ ಹೋಗಿಲ್ಲ. ಮತ್ತೆ ನಿನಗೆ ಈ ಆನ್ಸರ್ಸ್ ಎಲ್ಲ ಹೇಗೆ ಗೊತ್ತು? ನಮ್ಮನೇಲೇ ಇರ್ತಾಳೆ ಟೀಚರ್. ನನ್ನ ಬುಕ್ಸ್ ಎಲ್ಲ ಓದ್ತಾಳೆ. ಸ್ಕೂಲ್ಗೆ ಹೋಗ್ತೇನೆ ಇಷ್ಟು ಟ್ಯಾಲೆಂಟಾ? ಗ್ರೇಟ್. ನಾನೇನೇ ಓದಿದ್ರು ಕೇಳಿದ್ರು ಸಾಕು ಟೀಚರ್, ನೆನ್ಪಿಟ್ಕೊಂತೀನಿ. ಒಂದ್ಸರಿ ಹೇಳಿದ್ರೆ ಸಾಕು. ಹೌದಾ? ಕಾಸ್ಟ್ಲಿ ಕಾರಲ್ಲಿ ಬರೋದಲ್ಲ, ಅಕ್ಷಯ್ ನೋಡಿ ಬುದ್ಧಿ ಕಲೀರಿ. ಅಲಂಕಾರದ ಮೇಲಿರೋ ದೃಷ್ಟಿ, ಚೇಷ್ಟೆ ಮೇಲಿರೋ ದೃಷ್ಟಿ ಓದಿನ ಮೇಲೆ ಕೂಡ ಇರಬೇಕು. ನೋಡಮ್ಮ, ನೀನು ನಿಮ್ಮ ಮನೆಯವರನ್ನ ಕೇಳಿ ಸ್ಕೂಲಿಗೆ ಜಾಯಿನ್ ಆಗು. ಒಳ್ಳೆ ಸ್ಥಾನಕ್ಕೆ ಹೋಗ್ತೀಯ, ಸರಿನಾ? ಸರಿ ಟೀಚರ್. ಬಾಯ್ ಟೀಚರ್. ಎಲ್ಲಾರ ಮುಂದೆ ನನಗೆ ಇನ್ಸಲ್ಟ್ ಮಾಡ್ತೀಯಾ? ನಿನ್ ವಿಷಯನ ನಾನು ಲಂಚ್ ಬ್ರೇಕಲ್ಲಿ ನೋಡ್ಕೊಂತೀನಿ. ಬಂಟು, ಏನು? ಈ ಸರಿ ನಿನ್ ಕ್ಲಾಸ್ಗೆ ಫಸ್ಟ್ ಬರ್ಬೇಕು. ಎಲ್ಲಾರ್ಗಿನ ಮುಂಚೆ ನಾನೇ ಬರ್ತಿದ್ದೀನಲ್ವಾ? ನಾನು ಹೇಳಿದ್ದು ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ. ನೋಡೋಣ ಬಿಡು. ಟೀಚರ್ ನಿನ್ನ ಹೊಗಳಿದ್ರು ಅಂತ ತುಂಬಾ ಓವರ್ ಆಗಿ ಆಡ್ತಿದ್ಯಾ? ನಿನ್ ವಿಷಯ ನೋಡ್ಕೊಂತೀನಿರು.
ಆಗ್ಲೇ ನಿನಗೆಷ್ಟು ಒಳ್ಳೆ ಹೆಸರು ಬಂತು, ಇವಾಗ ನಿನಗೆ ಅಷ್ಟೇ ಕೆಟ್ಟ ಹೆಸರು ಬರೋ ಹಾಗೆ ಮಾಡ್ತೀನಿ. ಬಾಯ್ ಬಂಟು, ಬಾಯ್ ಶೌರ್ಯ. ಟೀಚರ್ 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 ಟೀಚರ್, ನನ್ ದುಡ್ಡು ಕಾಣಿಸ್ತಿಲ್ಲ ಟೀಚರ್. ಭಯ ಪಡ್ಬೇಡ ಶೌರ್ಯ, ಇಲ್ಲೇ ಎಲ್ಲೋ ಬಿದ್ದಿರತ್ತೆ ನೋಡು. ಏನಾಯ್ತು? ನನ್ ದುಡ್ಡು ಕಾಣಿಸ್ತಿಲ್ಲ ಟೀಚರ್. ಎಷ್ಟು? 1000 ರೂಪೀಸ್ ನನ್ನ ಲಂಚ್ ಬ್ಯಾಗಲ್ಲಿತ್ತು. ಯಾರೋ ತಗೊಂಡಿದ್ದಾರೆ, ಕಾಣಿಸ್ತಾ ಇಲ್ಲ ಟೀಚರ್. ನಿನ್ನ ಹತ್ರ ಅಷ್ಟು ದುಡ್ಡು ಯಾಕಿತ್ತು? ನೋಟ್ ಬುಕ್ ತಗೋಬೇಕಂದಿದ್ದಕ್ಕೆ ನಮ್ ನಿಹಾರಿಕಾ ಕೊಟ್ಟಿದ್ದು. ಆ ದುಡ್ಡನ್ನ ಯಾರೋ ತಗೊಂಡಿದ್ದಾರೆ. ನಾನ್ ನೋಟ್ ಬುಕ್ಸ್ ತಗೊಂಡು ಹೋಗಿಲ್ಲ ಅಂದ್ರೆ ಮನೇಲಿ ನನಗೆ ಬೈತಾರೆ. ಇನ್ನೊಂದ್ಸರಿ ಅಷ್ಟು ದುಡ್ಡು ತಗೊಂಡ್ ಬರಬೇಡ. ನಿನ್ ಪೇರೆಂಟ್ಸ್ಗೆ ಬುಕ್ ಎಲ್ಲ ತಗೊಂಡ್ ಬರೋದಕ್ಕೆ ಹೇಳು. ಸರಿ ಟೀಚರ್. ಎಲ್ಲಾದ್ರೂ ಬಿದ್ದಿದ್ಯೇನೋ ಹುಡುಕಿ. ಇಲ್ಲ ಟೀಚರ್, ಯಾರೋ ಕಳ್ತನ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಎಲ್ಲರನ್ನು ಚೆಕ್ ಮಾಡೋದು ಒಳ್ಳೇದು. ಯಾರಾದ್ರೂ ತಗೊಂಡಿದ್ರೆ ಮರ್ಯಾದೆಯಿಂದ ಕೊಟ್ಬಿಡಿ, ಇಲ್ಲ ಅಂದ್ರೆ ಬ್ಯಾಗ್ ಚೆಕ್ ಮಾಡ್ಬೇಕಾಗಿ ಬರುತ್ತೆ. ಎಲ್ರ ಬ್ಯಾಗು ಚೆಕ್ ಮಾಡೋದು ಒಳ್ಳೇದು. ನೀವ್ ಯಾರು ಹೇಳ್ತಿಲ್ಲ, ಅದಕ್ಕೆ ಇನ್ ಚೆಕ್ ಮಾಡ್ದೆ ತಪ್ಪಲ್ಲ. ಅಕ್ಷಯ, ನಿನ್ ಬ್ಯಾಗ್. ನಾನ್ ತಗೊಂಡಿಲ್ಲ ಟೀಚರ್. ಇದು ನಿನ್ ಲಂಚ್ ಬ್ಯಾಗ್ ಅಲ್ವಾ? ನೀನ್ ತಗೊಂಡಿಲ್ಲ ಅಂದ್ರೆ ಇನ್ಯಾರು ತಗೋತಾರೆ? ನಮ್ ಬಂಟು ಅಂತವನಲ್ಲ ಟೀಚರ್. ಟೀಚರ್, ಆಗ್ಲೇ ಅಕ್ಷಯ ನನ್ ಬ್ಯಾಗ್ ಹತ್ರ ಬರೋದನ್ನ ನೋಡ್ದೆ ಟೀಚರ್. ಇದು ಖಂಡಿತ ಅಕ್ಷಯನ್ ಕೆಲ್ಸನೇ. ಇಂಥ ಕೆಲ್ಸ ಅವ್ನ್ ಮಾಡಲ್ಲ. ಬೇಕು ಅಂದ್ರೆ ತಿನ್ನೋದನ್ನ ಕದಿತಾನೆ ಹೊರತು ದುಡ್ಡನ್ನ ಕಳ್ತನ ಮಾಡಲ್ಲ. ಈ ಅಕ್ಷಯನೇ ನನ್ ದುಡ್ಡನ್ನ ಕಳ್ತನ ಮಾಡಿರೋದು. ಯಾಕಿಂತ ಕೆಲಸ ಮಾಡಿದೆ? ಅಕ್ಷಯ ಯಾಕಿಲ್ಲಿದ್ದಾಳೆ? ಅಲ್ಲಿ ಏನ್ ನಡೀತಾ ಇದೆ? ನಾನ್ ತಗೊಂಡಿಲ್ಲ ಟೀಚರ್. ಶೌರ್ಯ ಸುಳ್ಳು ಹೇಳ್ತಿದ್ದಾಳೆ. ಭರತ್ಗೆ ಲಂಚ್ ಬಾಕ್ಸ್ ತರೋದು ನೀನು, ತಗೊಂಡು ಹೋಗೋದು ನೀನು. ಈ ಕೆಲ್ಸನ ನೀನೇ ಮಾಡಿದೀಯ ಅಂತ ಅರ್ಥ ಆಗ್ತಿದೆ. ಅಮ್ಮನವ್ರ ಮೇಲೆ ಆಣೆ ರೀ. ಬಾಯ್ ಮುಚ್ಚು. ಅಮ್ಮನವ್ರ ಮೇಲೆ ಆಣೆ ಬೇರೆ. ಆಗ್ಲೇ ಕ್ಲಾಸ್ ರೂಮಲ್ಲಿ ನೀನು ಹೊಗಳಿದೆ, ಅಷ್ಟರಲ್ಲೇ ಬುದ್ಧಿ ತೋರಿಸ್ಬಿಟ್ಟೆ. ಏನಾಯ್ತು ಟೀಚರ್? ನೀವ್ಯಾರೋ? ನಾನು ಅಕ್ಷಯಗೆ ತುಂಬಾ ಬೇಕಾದವರು. ಏನ್ ನಡೀತು? ಶೌರ್ಯ ದುಡ್ಡನ್ನ ಅಕ್ಷಯ ಕಳ್ತನ ಮಾಡಿದಾಳೆ. ಅಕ್ಷಯ ಹಾಗೆಲ್ಲ ಮಾಡಲ್ಲ ರೀ. ದುಡ್ಡಿನ ಜೊತೆ ಸಿಕ್ಕಾಕೊಂಡಿದ್ದಾಳ್ರಿ. ಶೌರ್ಯಕ್ಕೆ ಸುಳ್ಳು ಹೇಳ್ಬೇಕಾಗಿರೋ ಅಗತ್ಯ ಇಲ್ಲ ಅಲ್ವಾ? ನನಗೆ ಇಬ್ರು ಬಗ್ಗೆನೂ ಗೊತ್ತು. ಯಾರು ಕದ್ದಿದ್ದು ಅಂತ ನಾನು ಕಂಡುಹಿಡಿತೀನಿ. ಅದಕ್ಕೆ ಮುಂಚೆನೆ ನೀವು ಅಕ್ಷಯ ಮೇಲೆ ಆರೋಪ ಹೊರಿಸ್ಬೇಡಿ. ನಾನು ಶೌರ್ಯ ಹತ್ರ ಮಾತಾಡ್ತೀನಿ. ಶೌರ್ಯ, ನನ್ನ ಜೊತೆ ಬಾ. ನಾನ್ ಯಾಕೆ ಬರ್ಬೇಕು? ಬಾ, ಹೇಳ್ತೀನಿ, ಬಾ. ನೋಡು, ನನಗೆ ನಿನ್ನ ಬಗ್ಗೆನೂ ಗೊತ್ತು, ಅಕ್ಷಯ ಬಗ್ಗೆನೂ ಗೊತ್ತು. ಆ ದುಡ್ಡನ್ನ ಅಕ್ಷಯ ಬ್ಯಾಗಲ್ಲಿ ನೀನೇ ಹಾಕಿದ್ಯಾ ಅಲ್ವಾ? ನಾನ್ ಯಾಕೆ ಹಂಗ್ ಮಾಡ್ಲಿ? ಅಕ್ಷಯನೇ ಕಳ್ತನ ಮಾಡಿರೋದು. ಓದೋದಕ್ಕೆ ಬಂದಿರೋ ಅಕ್ಷಯ ಹಾಗೆ ಯಾಕೆ ಮಾಡ್ತಾಳೆ? ಅವಳು ಬುದ್ಧಿವಂತೆ. ಅಕ್ಷಯ ನಮ್ ಸ್ಕೂಲಲ್ಲಿ ಏನ್ ಓದ್ತಿಲ್ಲ. ಆ ಬಂಟುಗೆ ಲಂಚ್ ಬಾಕ್ಸ್ ತಗೊಂಡು ಬರ್ತಾ ಇರ್ತಾಳೆ. ಆಗಿರ್ಬೋದು, ಆದ್ರೆ ದುಡ್ಡನ್ ಮಾತ್ರ ನೀನೇ ಇಟ್ಟಿದ್ಯಾ ಅನ್ನೋದು ನನ್ನ ಅನುಮಾನ. ನಾನಲ್ಲ.